ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಬಿಜೆಪಿ ಸಂಸದ ಪ್ರತಾಪ ಸಾರಂಗಿಗೆ ಗಾಯ ಆಗಿದೆ. ಪ್ರತಾಪ ಚಂದ್ರ ಸಾರಂಗಿಗೆ ಚಿಕಿತ್ಸೆಯನ್ನ ನೀಡಿದ್ದಾರೆ ಡಾಕ್ಟರ್ CN ಮಂಜುನಾಥ್ ಅವರು. ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಾರಂಗಿಗೆ ಗಾಯ ಏನಾಯಿತು, ರಾಹುಲ್ ಗಾಂಧಿ ತಳ್ಳಿದ್ರು, ಅದಕ್ಕೆ ಏಟಾಯಿತು ಅಂತ ಏನು ಹೇಳ್ತಾ ಇದ್ರು, ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಿದ್ದು CN ಮಂಜುನಾಥ್ ಅವರು. ಅಲ್ಲೇ ಇದ್ರು, ಅವರು ಸಂಸದರಾಗಿ ವೈದ್ಯರಿದ್ದಾರೆ. ಸೊ ಅವರು ಚಿಕಿತ್ಸೆಯನ್ನ ಕೊಟ್ಟು ಅವ್ರನ್ನ ಅಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ನಿಮಗೆ ಆ ದೃಶ್ಯದಲ್ಲಿ ನಿಮಗೆ ಕಾಣಿಸ್ತಾ ಇದ್ದಾರೆ, ಅಲ್ಲಿ ನೋಡಿ ಆ ಕಡೆಗೆ ಡಾಕ್ಟರ್ ಮಂಜುನಾಥ್ ಅವರು ಅಲ್ಲಿರುವಂಥ ವಿಡಿಯೋ ನಿಮಗೆ ಕಾಣಿಸ್ತಾ ಇದೆ. ಅವರೇ ಮೊದಲನೇದಾಗಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ಅವ್ರನ್ನ ಕರೆದುಕೊಂಡು ಆಸ್ಪತ್ರೆಗೆ ಕಳಿಸ್ಕೊಟ್ರು ಅಲ್ಲಿಗೆ. ಸೊ ಈ ವಿಡಿಯೋದಲ್ಲಿ ಅದನ್ನು ಫ್ರೀಸ್ ಮಾಡಿದ್ರೆ ಹೇಳ್ಬೋದು ಯಾರು ಅಂತ ನಿಮ್ಗೆ ತೋರ್ಸೋಕ್ಕೆ ಈಸಿ ಆಗುತ್ತೆ. ಆ ವಿಡಿಯೋ ಫ್ಲೋ ಬಿಟ್ಬಿಟ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಅಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ ಆ ಕಡೆಗೆ ಅಪೋಸಿಟಲ್ಲಿ ನಿಮಗೆ ಡಾಕ್ಟರ್ ಮಂಜುನಾಥ್ ಅವರು ಅಲ್ಲಿ ನಿಂತ್ಕೊಂಡಿದ್ದಾರೆ. ಅವರೇ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಿ ತದನಂತರ ಅವ್ರನ್ನ ಆಸ್ಪತ್ರೆಗೆ ಕಳುಹಿಸಲಾಗಿದ್ದು. ತಲೆ ಭಾಗಕ್ಕೆ ಪೆಟ್ಟು ಬಿದ್ದಿದ್ದು. ಸೊ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾರೆ ನಿಮಗೆ, ಆ ಕಡೆಗಿದ್ದಾರೆ ನೋಡಿ ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರು. ಸೊ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಿದರು, ಪ್ರತಾಪ್ ಅವರಿಗೆ, ಸಾರಂಗಿ ಅವರಿಗೆ, ಸಂಸದರಿಗೆ ಚಿಕಿತ್ಸೆಯನ್ನು ಕೊಡಿಸಿ ಅವ್ರನ್ನ ಆಸ್ಪತ್ರೆಗೆ ಕಳುಹಿಸಿ ಕೊಡಲಾಗಿದೆ. ಆಸ್ಪತ್ರೆಯಲ್ಲೂ ಕೂಡ ಹೋಗಿ BJP ನಾಯಕರೆಲ್ಲ ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಹಣೆಯ ಭಾಗಕ್ಕೆ ಪೆಟ್ಟು ಬಿದ್ದಿದೆ ಅವರಿಗೆ. ಸೊ ಅದು ಹೇಗಾಯಿತು ಏನು ಅಂತ ಹೇಳಿ ನೋಡಬೇಕು. ಕಾರಣ ಅಲ್ಲಿ ಸಂಸದಲ್ಲೆಲ್ಲ ವೀಡಿಯೋಗಳನ್ನು ಹಾಕಿರ್ತಾರಲ್ಲ, ಹೇಗೆ ಬಿದ್ದರು ಏನಾಯಿತು ಎಲ್ಲ ಆಚೆ ಬರುತ್ತೆ, ಯಾರ ಮೇಲೆ ಯಾರು ಏನು ಆರೋಪ ಮಾಡ್ಬೋದು. ಅಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ ಆ ಕಡೆ ನಿಮಗೆ. ಎಸ್, ಆ ಕಡೆಗೆ ಗೋಲ್ಡನ್ ಕಲರ್ದು ವೇಸ್ಟ್ ಕೋಟ್ ಹಾಕಿರೋರ ಪಕ್ಕದಲ್ಲೇ ನಮಗೆ ಡಾಕ್ಟರ್ ಮಂಜುನಾಥ್ ಅವರು ಕಾಣಿಸ್ತಾ ಇದ್ದಾರೆ. ಸೊ ಅವರು ಮೊದಲನೇದಾಗಿ ಅಲ್ಲಿ ಪೆಟ್ಟು ಬಿದ್ದ ನಂತರ ನೋಡಿ ಅವರು ತಲೆ ಮೇಲೆ ಕೈ ಇಟ್ಟಿದ್ದು ಡಾಕ್ಟರ್ ಮಂಜುನಾಥ್ ಅವರನ್ನೇ. ಪ್ರತಾಪ್ ಸಾರಂಗಿ ಅವರ ತಲೆ ಮೇಲೆ ಕೈ ಇಟ್ಟು ಅವರಿಗೆ ಪ್ರಾಥಮಿಕವಾಗಿ ಏನು ಚಿಕಿತ್ಸೆಯನ್ನು ಕೊಡಬೇಕು ಅಲ್ಲಿಗೆ ಆ ಚಿಕಿತ್ಸೆಯನ್ನು ಕೊಡಿಸಿ ಅವ್ರನ್ನ ನೇರವಾಗಿ ಆಸ್ಪತ್ರೆಗೆ ಕಳುಹಿಸಿ ಕೊಟ್ಟಿದ್ದಾರೆ.